युगाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले ಬೆಟ್ಟವೂ ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ ಮಲಯಾಚಲ ತಪೋಭೂಮಿಯಲ್ಲಿ ವಿರಾಜಮಾನವಾಗಿರುವ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಸಂಸ್ಥಾನ ಪೀಠದ ಆವರಣದಲ್ಲಿ ಸಂಯೋಜಿಸಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ ಮಹಾರಥೋತ್ಸವ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ ಧರ್ಮ ಸಮಾರಂಭದ ನೇತೃತ್ವ ವಹಿಸಿದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಅಧ್ಯಕ್ಷರು ಮುಕ್ತಿಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರೂ ಆದ ಶ್ರೀ ಶಟಸ್ಥಲ ಬ್ರಹ್ಮ ವಿಮಲ ರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಇತ್ತೀಚಿನ ದಿನಗಳಲ್ಲಿ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜ್ಞಾನ ಸಿಂಹಾಸನ ಮಹಾಪೀಠದ ಉತ್ತರಾಧಿಕಾರಿಗಳಾಗಿ ನಿಯುಕ್ತಿಗೊಂಡಿರುವಂಥ ಹೊಟಗಿ ಬೃಹನ್ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಅಮೀರ್ಬಾವಿ ಪಂಚಗ್ರಹ ಹಿರೇಮಠದ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಈ ಅಪೂರ್ವ ಸಮಾರಂಭದಲ್ಲಿ ಹೊನ್ನ ಕಳಸ ಕೃತಿಯನ್ನು ಸಂಗ್ರಹಿಸಿದಂಥ ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡು ನುಡಿ ನಮನವನ್ನು ಸಲ್ಲಿಸಿದಂಥ ಸೂಡಿ ಜುಕ್ತಿ ಹಿರೇಮಠದ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಇಂದಿನ ಪವಿತ್ರ ಸಮಾರಂಭದಲ್ಲಿ ಗುರುರಕ್ಷೆಗೆ ಒಳಗಾದಂಥ ಶ್ರೀನಿವಾಸ ಅಡ್ಡಿಗೆಯ ಬಬಲಾಪುರ ದೇವಾಪುರ ಮಠದ ಸುರಗೀಶ್ವರ ಮಠದ ಶ್ರೀಗಳವರನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ಶೃಂಗೇರಿ ಕ್ಷೇತ್ರದ ಕ್ರಿಯಾಶೀಲ ಜನಾಂಗರಾಗಿ ಶಾಸಕರಾದಂಥ ಕೆ.ಡಿ. ರಾಜೇಗೌಡರವರೇ, ಹುಬ್ಬಳ್ಳಿಯಿಂದ ಆಗಮಿಸಿದಂಥ ಪ್ರಕಾಶ್ ಬೆಂಡಿಗಿರಿ ಅವರೇ, ಕಲಬುರಗಿಯಿಂದ ಆಗಮಿಸಿದಂಥ ಶಿವಶರಣಪ್ಪ ಶೀರಿ ಅವರೇ, ಜನ್ಮಭೂಮಿ ಹಳ್ಯಾಳ ಗ್ರಾಮದಿಂದ ಆಗಮಿಸಿದಂಥ ಶ್ರೀ ಬಿ.ಡಿ. ನಾಗೇಗೌಡರವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸತ್ಪಾತ್ರಕ ದಾನ ಮಾಡಿದಂಥ ಎಲ್ಲ ದಾನಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ
ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರ ಅಭಿಮಾನದ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಪವಿತ್ರ ಪರಿಸರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವದ ಅತ್ಯಂತ ಪ್ರಮುಖ ಸಮಾರಂಭ ಇಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅತ್ಯುನ್ನತವಾದಂತಹ ಪ್ರಶಸ್ತಿಯನ್ನು ತುಮಕೂರಿನ ಸಂಸದರಾದಂಥ GS ಬಸವರಾಜರಿಗೆ ಅನುಗ್ರಹ ಆಶೀರ್ವಾದ ಮಾಡಿದಂಥ ಸುಂದರ ದೃಶ್ಯಗಳನ್ನು ತಾವೆಲ್ಲ ನೋಡಿ ಸಂತೋಷ ಪಟ್ಟಿದ್ದೀವಿ. ಯೋಗ ಯೋಗ ಅನ್ನುವಂತೆ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜ್ಞಾನ ಸಿಂಹಾಸನ ಪೀಠದ ಉತ್ತರಾಧಿಕಾರಿಗಳಾಗಿ ಆಯ್ಕೆಯಾದ ನಂತರ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಆವಿರ್ಭವಿಸಿದಂಥ ಕುಂದಲಪಾಕ ಕ್ಷೇತ್ರದಲ್ಲಿ ಜಗದ್ಗುರುಗಳು ಜನ್ಮ ದಿನೋತ್ಸವದ ಶುಭ ಪರ್ವ ಕಾಲದಲ್ಲಿ ಅಲ್ಲಿ ಆಗಮಿಸಿ ಹಾರೈಕೆಯನ್ನು ಪಡೆದುಕೊಂಡಿದ್ದು, ಆದರೆ ಮತ್ತೆ ಇಂದು ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ವಿರಾಜಮಾನವಾಗಿರುವಂಥ ಶ್ರೀ ಜಗದ್ಗುರು ರಂಭಾಪುರಿ ಪೀಠಕ್ಕೆ ಆಗಮಿಸಿ, ಅದು ಕೂಡ ಜಯಂತಿ ಜಾತ್ರಾ ಮಹೋತ್ಸವದ ಅಪೂರ್ವ ಸನ್ನಿವೇಶದಲ್ಲಿ ಆಗಮಿಸಿ TG ಸಿದ್ದಪ್ಪಾರಾಧ್ಯರು ಬರೆದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಮೂಲ್ಯ ಕೃತಿಯನ್ನು ಬಿಡುಗಡೆ ಮಾಡಿ ತಮ್ಮ ಒಡಲ 4 ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಮಯ ನೋಡಿ 3 ಗಂಟೆ ಮೀರಿ ಹೋಗ್ತಾ ಇದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದಂತ, ಸಭೆಯಲ್ಲಿ ಕೊನೆಯವರಾಗಿ ಮಾತನಾಡಬಾರ್ದಂತ. ಇವೆರಡು ಬಹಳ ಕಷ್ಟದ ಕೆಲಸ. ನೀವು ಯಾರಾದರೂ ಮನೆಗೆ ಹಿರಿಯ ಮಗನಾಗಿ ಹುಟ್ಟಿದರೆ ಎಷ್ಟು ಜವಾಬ್ದಾರಿ ಇರ್ತಾ ಇದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಹಾಗೆಯೇ ಸಮಾರಂಭದಲ್ಲಿ ಮಾತನಾಡುವಂಥವರ ಪಾಡು ಕೂಡ ಅದಕ್ಕೆ ಹೊರತಾಗಿಲ್ಲ. ಆದರೆ ಈಗಾಗಲೇ ಈ ಸಮಾರಂಭದ ವೇದಿಕೆಯಿಂದ ಮಂತ್ರಿ ಮಹೋದಯರು, ಶಾಸಕರು, ಸಮಾಜ ಚಿಂತಕರು, ನಮ್ಮ ಅನೇಕ ಮಠಾಧೀಶರು ತಮ್ಮ ಭಾವನೆಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರೆಲ್ಲ ಹೇಳಿದ ನಂತರದಲ್ಲಿ ನಾವೇನೂ ಕೂಡ ಹೇಳುವಂಥದ್ದು ಉಳಿದಿಲ್ಲ. ಆದರೂ ಜವಾಬ್ದಾರಿ ಈ ಸ್ಥಾನದಿಂದ ಒಂದೆರಡು ಸಂದೇಶದ ನುಡಿಗಳನ್ನು ನುಡಿಯಲಾರದೆ ಹೋದರೆ ಭಕ್ತ ಸಮುದಾಯಕ್ಕೆ ನೋವು ಆಗಬಾರ್ದು ಅನ್ನುವಂಥ ಕಾರಣದಿಂದ ಒಂದೆರಡು ವಿಚಾರಗಳನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೆ. ವೀರಶೈವ ಧರ್ಮ, ಇದರ ಇತಿಹಾಸ, ಬೆಳೆದುಕೊಂಡು ಬಂದಂತಹ ಪರಂಪರೆ ಬಹಳಷ್ಟು ದೊಡ್ಡದಿದೆ. 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ ಹಿರಿಮೆ, ಗುರು ಪರಂಪರೆಯ ಆದರ್ಶಗಳನ್ನು ನಾವೆಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ. 28 ಶಿವಾಗಮಗಳಲ್ಲಿ ಒಂದಾಗಿರುವಂಥ ವೀರಾಗಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಸತ್ಕ್ರಾಂತಿ, ಅದು ಬಹುಶಃ ಎಲ್ಲ ಕ್ರಾಂತಿಗಳ
ಮೂಲ ಶಿಲೆಯಾಗಿ ಗಂಗೋತ್ರಿಯಾಗಿ ಕಾಣ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸನಾತನವಾದಂಥ 4 ಮತಗಳಿವೆ: ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಈ 4 ಪ್ರಾಚೀನ ಮತಗಳ ಆಚಾರ್ಯರ ಹೆಸರು ತಮಗೆಲ್ಲ ಗೊತ್ತಿದೆ. ದ್ವೈತ ಅಂದಾಕ್ಷಣ ಮಧ್ವಾಚಾರ್ಯರು ಮುಂದೆ ಬಂದು ನಿಲ್ತಾ ಇದ್ದಾರೆ. ಅದ್ವೈತ ಅಂದಾಗ ಶಂಕರಾಚಾರ್ಯರು ನಮ್ಮ ಕಣ್ಣಿಗೆ ಕಾಣ್ತಾರೆ. ವಿಶಿಷ್ಟಾದ್ವೈತ ಅಂದಾಗ ರಾಮಾನುಜಾಚಾರ್ಯರು ಕಣ್ಣಿಗೆ ಕಾಣ್ತಾರೆ. ಆದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಂದಾಗ ಶ್ರೀ ಜಗದ್ಗುರು ರೇಣುಕಾಚಾರ್ಯರನ್ನಾಗಲಿ ಅಥವಾ ರೇಣುಕಾದಿ ಪಂಚಾಚಾರ್ಯರನ್ನಾಗಲಿ ಗಮನಿಸಲಾಗದೇ ಇರುವಂಥದ್ದು ಈ ಧರ್ಮಕ್ಕೆ ನಿಜವಾಗಲೂ ಮಾಡಿದಂಥ ಅನ್ಯಾಯ, ಅಪಚಾರ ಅನ್ನೋದನ್ನು ಮುಚ್ಚು ಮರೆಯಿಲ್ಲದೆ ಈ ಸಂದರ್ಭದಲ್ಲಿ ಗಟ್ಟಿ ಮಾತಿನಿಂದ ನೊಂದು ಈ ಮಾತನ್ನ ಹೇಳಬೇಕಾಗ್ತಾ ಇದೆ. 12ನೇ ಶತಮಾನದಲ್ಲಿ ಏನೇನು ಧಾರ್ಮಿಕ ಸಾಮಾಜಿಕ ಕ್ರಾಂತಿ ಆತು ಅಂತೇಳಿ ವೇದಿಕೆಯ ಮೇಲೆ ಬಹಳಷ್ಟು ಮಾತುಗಳನ್ನು ಏನು ಮಾತಾಡ್ತಾರಲ್ಲ, ಆ ಎಲ್ಲ ಮಾತುಗಳ ಬೆನ್ನೆಲುಬಿನ ಮೂಲ ಶಕ್ತಿ ಅದು ಯಾವುದಾದ್ರೂ ಇದ್ರೆ ಅದು ಗುರು ಪರಂಪರೆಯ ಒಂದು ಶಕ್ತಿ ಅನ್ನೋದನ್ನ ಸಮಾಜ ಆದಷ್ಟು ಬೇಗ ಹಿಡಿದುಕೊಂಡಾಗ ಆಗುವಂಥ ಅನರ್ಥಗಳು ದೂರವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ವೀರಶೈವ ಅನ್ನುವಂಥ ಮಹಾನ್ ವೃಕ್ಷಕ್ಕೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ತಾಯಿ ಬೇರು ಇದ್ದ ಹಾಗೆ ಒಂದು ಮರ ಪಲ್ಲವಿಸಿ ಹೂ ಹಣ್ಣುಗಳನ್ನು ನಮಗೆ ಕೊಡಬೇಕಾದ್ರೆ ಆ ಬೇರಿಗೆ ನೀರನ್ನು ಎರೆದು ಪೋಷಣೆ ಮಾಡಿದಾಗ ಅದರಿಂದ ನಾವು ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ ವೀರಶೈವ ಧರ್ಮ ಅನ್ನುವಂಥ ವೃಕ್ಷದ ತಾಯಿ ಬೇರೆಯಾಗಿರುವಂಥ ಜಗದ್ಗುರು ರೇಣುಕಾಚಾರ್ಯರ ದೂರದರ್ಶಿತ್ವದ, ವಿಶ್ವ ಬಂಧುತ್ವದ, ಭಾವೈಕ್ಯತೆಯ ತತ್ವ ಸಿದ್ಧಾಂತಗಳನ್ನು ಬಹಳ ಸ್ವಲ್ಪ ಆದರೂ ಪ್ರತಿಯೊಬ್ಬ ಮನುಷ್ಯ ತಿಳಿದುಕೊಂಡು ಆ ದಾರಿಯಲ್ಲಿ ನಡೆದದ್ದಾದ ಜೀವನದಲ್ಲಿ ಏನಾದರೂ ಸೌಭಾಗ್ಯವನ್ನು, ಉನ್ನತಿಯನ್ನು ಪಡೆಯಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತಾ ಇದೆ. ಮೈಸೂರಿನ ಡಾಕ್ಟರ್ PG ಸಿದ್ದಪ್ಪರಾದರು ಬರೆದಂತ ಜಗದ್ಗುರು ರೇಣುಕಾಚಾರ್ಯರು ಒಂದು ಚಿಕ್ಕ ಕೃತಿಯಲ್ಲಿ ಅವರ ಪರಿಚಯವನ್ನು ಮಾಡಿಸಿಕೊಡುವಂತ ಕೆಲಸ ಮಾಡಿ ಈ ನಾಡಿನ ಸಂಸ್ಕೃತ ವಿದ್ವಾಂಸರಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸರಾಗಿ ಮೈಸೂರಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ಮಾಡಿದಂಥ ಶ್ರೇಷ್ಠ ಅವರಾಗಿ ಅವರು ಮಹಾಪೀಠಕ್ಕೆ ಬಂದಾಗ ನಮ್ಮ ಹಿಂದಿನ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರು ಒಂದು ಆದೇಶ ಮಾಡಿದರು. ಎಲ್ಲರೂ ಓದುವಂತ, ಎಲ್ಲರಿಗೂ ತಿಳಿಯುವಂತ ಅಚ್ಚ ಕನ್ನಡದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಒಂದು ಕೃತಿಯನ್ನ ನೀವು ಬರೆದು ಕೊಡಿ ಅಂತ ಅವರು ಬರೆದು ಸಮರ್ಪಣೆ ಮಾಡಿದರು. ಆ ಕೃತಿ ಈಗಾಗಲೇ ಹಲವು 10 ಮುದ್ರಣಗಳನ್ನು ಕಂಡು ಇವತ್ತು ಮತ್ತೊಮ್ಮೆ 9ನೇ ಆವೃತ್ತಿ ಆ ಗ್ರಂಥ ಬಿಡುಗಡೆ ಆಗಿರುವಂಥದ್ದು ಭಕ್ತರಲ್ಲಿ ಅದರ ಬಗ್ಗೆ ಇರುವಂತಹ ಅಭಿಮಾನ, ಆಸಕ್ತಿಯನ್ನು ತೋರಿಸ್ತಾ ಇದೆ. ಆ ಒಂದು ಅಪೂರ್ವ ಕೃತಿ ಹೊರತರಲಿಕ್ಕೆ ಸೋಡಿ ಜುಕ್ತಿ ಹಿರೇಮಠದ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈ ಜಯಂತಿಯ ಪರ್ವಕಾಲದಲ್ಲೇ ಬಿಡುಗಡೆ ಮಾಡಿಸಿರುವಂಥದ್ದು
ಜಗತ್ತಿಗೆ ಅಷ್ಟೇ ಅಲ್ಲ ತಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅಂತ ಭಾವಿಸ್ತಾ ಇದ್ದೇವೆ. ಹಾಡು ಮುಟ್ಟದ ಗಿಡ ಇಲ್ಲ. ಜಗದ್ಗುರು ರೇಣುಕಾಚಾರ್ಯರು ಮಾಡದೇ ಇರುವಂತ ಯಾವುದೇ ಕಾರ್ಯಗಳಿಲ್ಲ. ಇವತ್ತು ಅವರು ಹಾಕಿದಂತ ಬೋಧಿಸಿದಂತ ಧರ್ಮ ಸಿದ್ಧಾಂತ ಕೇವಲ ವೀರಶೈವ ಸಮಾಜಕ್ಕೆ ಅಷ್ಟೇ ಅನ್ವಯ ಆಗ್ತಾ ಇದೆ ಅಂತಲ್ಲ, ಈ ಭೂಮಿ ಮೇಲೆ ಬದುಕಿ ಬಾಳುವಂತ ಎಲ್ಲ ವರ್ಗದ ಜನರಿಗೆ ಅನ್ವಯಿಸುವಂತ ಅರ್ಥಪೂರ್ಣವಾದಂತ ಮೌಲಿಕವಾದಂಥ ವಿಚಾರಗಳನ್ನು ಪ್ರತಿಪಾದಿಸಿದ್ದಾರೆ. ಆ ವಿಚಾರಗಳನ್ನು ಪ್ರಾರಂಭದಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅಮೀನವಾದಿ ಪಂಚಕ್ರ ಹಿರೇಮಠದ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ದನ್ನು ತಾವೆಲ್ಲ ಕೇಳಿ ಸಂತೋಷ ಪಟ್ಟಿದ್ದೀರಿ. ಮನೆ ಮನೆಯಲ್ಲಿ ಊರುಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಆದರ್ಶಗಳನ್ನು ತಿಳ್ಕೊಳ್ಳುವಂತ ಮತ್ತು ಆ ದಾರಿಯಲ್ಲಿ ನಡೆಯುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಭಾಗದಿಂದ ನಡೆಯಬೇಕಾಗಿದೆ. ನಮಗೊಂದು ಸಂತೋಷ ಏನು ಅಂದ್ರೆ, ಬಹುಶಃ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಪೀಠದಲ್ಲಿ ನಡೆಯುವಂಥದ್ದು ಸಹಜ. ಆದರೆ ಬೇರೆ ಬೇರೆ ಪ್ರಾಂತ ಪ್ರದೇಶಗಳಲ್ಲಿ ಒಂದು ತಿಂಗಳವರೆಗೆ ಜಗದ್ಗುರುವರ ಸಾನ್ನಿಧ್ಯದಲ್ಲಾಗಲಿ ಆಯಾ ಭಾಗದ ಪಟ್ಟಾಧ್ಯಕ್ಷರ ಸಹಯೋಗದಲ್ಲಾಗಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಗಳು ಹೆಚ್ಚು ಹೆಚ್ಚು ಏನು ನಡೀತವಲ್ಲ ಅದನ್ನು ನೋಡಿ ಬ್ರಹ್ಮಾಪುರಿ ಜಗದ್ಗುರುವರಿಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಪರಿಶುದ್ಧವಾದಂತಹ ಮನಸ್ಸು ಇತ್ತು ಅಂದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೊಲ್ಲಿಪಾಟಿ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿದಂಥ ಜಗದ್ಗುರು ರೇಣುಕಾಚಾರ್ಯರು ಈ ಮಲಯಾಚಲಕ್ಕೆ ಅವರು ಬಂದರು. ಯಾಕೆ ಬಂದರು ಅಂದ್ರೆ, ಈ ಮಲಯಾಚಲ ಪರ್ವತ ಶ್ರೇಣಿಯಲ್ಲಿ ಮಹಾಜ್ಞಾನಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ ಇದ್ರು. ಜಗದ್ಗುರು ರೇಣುಕರ ಬರುವಿಗಾಗಿ ಅವರು ಕಾತರಿಸಿ ಕಾಯ್ತಾ ಇದ್ರು. ಅವರನ್ನು ಉದ್ಧಾರ ಮಾಡುವುದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರು ಗಗನಗಾಮಿಗಳಾಗಿ ಆಕಾಶ ಮಾರ್ಗದಿಂದ ಆಗಮಿಸಿ ಅವರಿಗೆ ದರ್ಶನ ಕೊಟ್ಟು ಒಂದು ಮಾತನ್ನ ಕೇಳ್ತಾರೆ. ಎಲ್ಲ ಅಗಸ್ತ್ಯ ಮಹರ್ಷಿ, ನಿನಗೆ ಪಾರ್ಥಿವ ಮಣಿ ಬೇಕೋ ಅಥವಾ ಪಾರಮಾರ್ಥಿಕದ ಮಣಿ ಬೇಕು ಅಂತ ಕೇಳಿದ್ರು. ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ರೆ, ಋಷಿ ಆಗಿದ್ರೆ ನನಗೆ ಪಾರ್ಥಿವ ಮಣಿ ಸಾಕು ಅಂತಿದ್ದ. ಐಹಿಕ ಭೋಗ ಭಾಗ್ಯಗಳು, ಸಿರಿ ಸಂಪತ್ತುಗಳು ಬೇಕು ಅಂತ ಕೇಳ್ತಾ ಇದ್ದ. ಆದರೆ ಎಲ್ಲವನ್ನ ಬಲ್ಲಂತ ಮಹಾಮುನಿ ಅಗಸ್ತ್ಯರಂದು, ನನಗೆ ಪಾರ್ಥಿವ ಮಣಿಯ ಅಗತ್ಯ ಇಲ್ಲ, ನನಗೆ ಪಾರಮಾರ್ಥಿಕದ ಮಣಿಯನ್ನು ಅನುಗ್ರಹಿಸಿ ಈ ಜೀವಾತ್ಮನನ್ನ ಉದ್ಧಾರ ಮಾಡಬೇಕು ಅಂತ ಬಿದ್ದು ಪ್ರಾರ್ಥನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಸಾರವೇ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥ. ಸಿದ್ಧಾಂತ ಶಿಖಾಮಣಿ ಗ್ರಂಥ ಒಂದನ್ನ ಸರಿಯಾದಂಥ ರೀತಿಯಲ್ಲಿ ತಿಳ್ಕೊಂಡ್ರೆ 28 ಶಿವಾಗಮಗಳ ಜ್ಞಾನವನ್ನ ಪಡೆದುಕೊಂಡಂತ ಜ್ಞಾನಕ್ಕೆ ಸಮಾನ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ವೀರಶೈವ ಧರ್ಮದ ಅಷ್ಟಾವರಣ ಪಂಚಾಚಾರ ಷಟಸ್ಥಳಗಳ ಜೀವಾಣವಾಗಿ ಈ ಜೀವಾತ್ಮ ಪರಮಾತ್ಮನಾಗುವಂತ, ಅಂಗಲಿಂಗವಾಗುವಂತ, ಮನುಷ್ಯ ಮಹಾದೇವನಾಗುವಂತ, ನರಹರನಾಗುವಂತ ಸಂಸ್ಕಾರ ಏನಿದೆ, ಸಂಸ್ಕೃತಿ ಏನಿದೆ, ಅದನ್ನು ಮೊಟ್ಟ ಮೊದಲಿಗೆ ಬಿತ್ತರಿಸಿದಂತ ಶಕ್ತಿ
ಜಗದ್ಗುರು ರೇಣುಕಾಚಾರ್ಯ ಅನ್ನೋದನ್ನು ಮರೆಯುವಂತಿಲ್ಲ. ಅರ್ಚನೆಗಿಂತ ಆಚರಣೆಗೆ, ದಾನಕ್ಕಿಂತ ಧರ್ಮಕ್ಕೆ, ಚರಿತ್ರೆಗಿಂತ ಚಾರಿತ್ರ್ಯಕ್ಕೆ, ಕಾಯಕಕ್ಕಿಂತ ದಾಸೋಹಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟು ಜನಸಮುದಾಯವನ್ನು ಜಾಗೃತಿಗೊಳಿಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ದುಷ್ಟ ದುರಹಂಕಾರಿಗಳ ದರ್ಪವನ್ನು ನೀಗಿ ಅವರಿಗೆ ಶಿವಜ್ಞಾನದ ಅರಿವನ್ನು ಬಿತ್ತಿ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿದ್ದು ಇತಿಹಾಸದಲ್ಲಿ ಸುಪ್ರಸಿದ್ಧ. ಮಾದಿಗನಾದಂತಹ ಮಾತಂಗನಿಗೆ ಶಿವದೀಕ್ಷೆಯನ್ನಿತ್ತು ಮಾತಂಗ ಋಷಿಯನ್ನಾಗಿ ಪರಿವರ್ತಿಸಿದಂಥ ಶಕ್ತಿ ಜಗದ್ಗುರು ರೇಣುಕಾಚಾರ್ಯರು ಅನ್ನೋದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಜಗದ್ಗುರು ರೇಣುಕಾಚಾರ್ಯರೊಂದು ಆದರ್ಶ ಚಿಂತನೆಗಳು ಎಲ್ಲರ ಮನದಲ್ಲಿ ಸದಾ ಹಸಿರಾಗಿರಬೇಕು ಅನ್ನುವಂಥ ಅಪೇಕ್ಷೆಯಿಂದ ಕಳೆದ 30 ವರ್ಷಗಳಿಂದ ನಮ್ಮ ಅಧಿಕಾರದ ಅವಧಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಸಂಭ್ರಮ ಸಡಗರದಿಂದ ಭಕ್ತ ಸಂಕುಲದ ಸಹಯೋಗದಲ್ಲಿ ನಡೀತಾ ಇರುವಂಥದ್ದು ತಮಗಷ್ಟೇ ಅಲ್ಲ, ಜಗತ್ತೊಳಗೂ ಕೂಡ ಸಂತೋಷವನ್ನು ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. 2000 ಇಸ್ವಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅತ್ಯುನ್ನತ ಪ್ರಶಸ್ತಿಯನ್ನು ಸಮಾಜದ ವಿವಿಧ ರಂಗಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದಂಥ ಮಹನೀಯರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿವೆ. ಈ ವರ್ಷ ತುಮಕೂರಿನ ಸಂಸದರಾದಂಥ GS ಬಸವರಾಜರವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಜಗದ್ಗುರುವರಿಗೆ ಸಂತೃಪ್ತಿಯನ್ನು ತಂದಿದೆ. ಸಿದ್ದಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಪ್ರಶಸ್ತಿ ವಾಚನ ಮಾಡುವಂತಹ ಸಂದರ್ಭದಲ್ಲಿ ತಮಗೆಲ್ಲ ಸೂಚ್ಯವಾಗಿ ಹೇಳಿದರು, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಧಾರ್ಮಿಕವಾಗಿ ಎಷ್ಟು ಭಾವನೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಮಾಡಿದಂಥ ಧರ್ಮ ಕಾರ್ಯಗಳೇ ಸಾಕ್ಷಿ. ಮುಗೈ ಚನ್ನಬಸವೇಶ್ವರ ದೇವಸ್ಥಾನ ಇರ್ಬೋದು, ಸಾಯಿಬಾಬಾ ಮಂದಿರ ಆಗಿರ್ಬೋದು, ಜಗದ್ಗುರು ರೇಣುಕಾಚಾರ್ಯ ಮಂದಿರ ಆಗಿರ್ಬೋದು, ಇವೆಲ್ಲ ಅವರ ಧಾರ್ಮಿಕತೆಗೆ, ಅವರು ಇಟ್ಟಂಥ ನಂಬಿಕೆಗೆ, ಅವರು ಮಾಡಿದಂಥ ಕಾರ್ಯಗಳು ಸಾಕ್ಷಿಯಾಗಿವೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ತುಮಕೂರು ನಗರದ ಜೊತೆಗೆ ಗಂಗಾಧರ ಜಗದ್ಗುರುಗಳಾಗಲಿ, ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರಾಗಲಿ, ನಾವಾಗಲಿ 3 ಜನ ಪೀಠಾಚಾರ್ಯ ಸಹಯೋಗದಲ್ಲಿ ಆ ನಗರ ಸಂಪರ್ಕ ಇಟ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಪೀಠದ ಹೆಸರಿನಲ್ಲಿ ಒಂದು ಅಂಗೈ ಆಗಲ ಜಾಗ ಇರಲಿಲ್ಲ, ಒಂದು ಜಗದ್ಗುರು ರೇಣುಕಾಚಾರ್ಯ ಮಂದಿರ ಇರಲಿಲ್ಲ. ನಾವು ಹೇಳಿದ್ವಿ ಅವರಿಗೆಲ್ಲ, ಪರಮಪೂಜ್ಯ ಗಂಗಾಧರ ಜಗದ್ಗುರುಗಳು ತುಮಕೂರಂದ್ರೆ ನನ್ನ ತವರು ಮನೆ ಅಂತ ಹೇಳಿ ಅಭಿಮಾನದಿಂದ ತಿಳ್ಕೊಂಡು ಧನುರ್ಮಾಸ, ಶ್ರಾವಣ ಮಾಸ ತಿಂಗಳಗಟ್ಟಲೆ ಇದ್ದು ಪೂಜೆ ಮಾಡಿ ಅವರ ಆಶೀರ್ವಾದ ಫಲ ಪಡೆದಿದ್ದೀರಿ. ಇಲ್ಲೊಂದು ರೇಣುಕಾಚಾರ್ಯರ ಮಂದಿರ ನಿರ್ಮಾಣ ಮಾಡಿ ಅಂತ ಹೇಳಿದ್ರು, ಯಾರು ಕಿವಿಗೆ ಹಾಕೊಳ್ಳಿಲ್ಲ. ಒಂದು ಸಂದರ್ಭದಲ್ಲಿ ಸಂಸದರಿಗೆ ಈ ಮಾತನ್ನು ಹೇಳಿದಾಗ ಅವರ ಮನಸ್ಸಿಗೆ ಬಹಳಷ್ಟು ಹತ್ತರು. GS ಬಸವರಾಜರು ಮಾತನಾಡುವಾಗ ಅವರು ಹೇಳಿದರು ನೋಡಿ, ಅವರ ಮನಸ್ಸಿನ ಮೇಲೆ ಅಗಾಧ ಪರಿಣಾಮವಾಗಿ 120 ವಿಸ್ತೀರ್ಣಗೊಳ್ಳಂತ, ಅಂದರೆ ತುಮಕೂರಿನಲ್ಲಿ ಅದರ ಬೆಲೆ ಸುಮಾರು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಅಂತ ನಿವೇಶನವನ್ನು ಪೀಠದ ಹೆಸರಿಗೆ ನೋಂದಾಯಿಸಿ ಸುಮಾರು ಈಗಾಗಲೇ 7-8 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 3 ಅಂತಸ್ತಿನ ಭವ್ಯವಾದಂಥ ಜಗದ್ಗುರು ರೇಣುಕಾಚಾರ್ಯ ಮಂದಿರ ನಿರ್ಮಾಣ ಮಾಡಿ ರಾಜಗೋಪುರವನ್ನು ಕೂಡ ನಿರ್ಮಾಣ ಮಾಡ್ತಾ ಇಲ್ಲ. ಬಹುಶಃ ಇನ್ನೇನು 6-7 ತಿಂಗಳಲ್ಲಿ ಆ ಕೆಲಸ ಮುಗಿತಾ ಇದೆ. ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಮಹಾರಾಷ್ಟ್ರದಲ್ಲಿ ಯಾವುದೇ ಪ್ರಾಂತದಲ್ಲಿ ಇಲ್ಲ. ಅಂತ ಭವ್ಯ ಸುಂದರವಾದಂಥ
ಜಗದ್ಗುರು ರೇಣುಕಾಚಾರ್ಯರ ಮಂದಿರ ರಂಭಾಪುರಿ ಪೀಠದ ಒಂದು ಕೀರ್ತಿ ಕಲಶವಾಗಿ ಅದು ಶೋಭಿಸ್ತಾ ಇದೆ ಅನ್ನುವಂಥ ಹೆಮ್ಮೆ ಅಭಿಮಾನ ಭಕ್ತ ಸಂಕುಲಕ್ಕೆ ಇದೆ. ಅಂತ ಅಪೂರ್ವ ಸೇವೆ ಮಾಡಿದಂಥ ಅವರಿಗೆ ಈ ಪ್ರಶಸ್ತಿ ದೊರಕಿರುವಂಥದ್ದು ನಿಜವಾಗಲೂ ಸಮಾಧಾನ ಸಂತೃಪ್ತಿ ತಂದಿದೆ ಅನ್ನುವಂಥ ಹರ್ಷವನ್ನು ವ್ಯಕ್ತಪಡಿಸಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬರಬೇಕಾಗಿತ್ತು. ವಿಧಾನಮಂಡಲ ಅಧಿವೇಶನ ನಡೀತಾ ಇರುವುದರಿಂದ ಏನು ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ನೇರ ಕಾರ್ಯಕ್ರಮ ಇರುವ ಕಾರಣ ಅವರು ಅನಿವಾರ್ಯವಾಗಿ ಬರಲಾರ್ದಕ್ಕೆ ತಮ್ಮ ಸಂಪುಟದ ಗೃಹ ಸಚಿವರಾದಂಥ ಆರ್ ಜ್ಞಾನೇಂದ್ರ ಅವರು ಮತ್ತು ಜವಳಿ ಮತ್ತು ಸಕ್ಕರೆ ಖಾತೆ ಸಚಿವರಾದಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸೂಚಿಸಿ ಕಳಿಸಿಕೊಟ್ರು. ಬಹುಶಃ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪೀಠದ ಅಭಿವೃದ್ಧಿ ಕಾರ್ಯಗಳಿಗೆ ಏನೊಂದು ಹೊಸ ಚಾಲನೆಯನ್ನ ಕೊಟ್ಟಿದ್ರು, ನಾವಾದ್ರೂ ಕೂಡ ಆ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನುವಂತ ಒಂದು ಭರವಸೆಯ ಮಾತನ್ನ ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೂಚ್ಯವಾಗಿ ಹೇಳಿ ಕಳಿಸಿದ್ದನ್ನ ಭಕ್ತ ಸಂಕುಲಕ್ಕೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕ್ಷೇತ್ರದಲ್ಲಿ 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮಂಗಲ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮುಂಬರುವಂತಹ ಇದೇ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಸುಸಂದರ್ಭದಲ್ಲಿ ಅದನ್ನ ಪ್ರತಿಷ್ಠಾಪಿಸಿ ತಮಗೆಲ್ಲ ನೋಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕನ್ನುವಂತಹ ಉದ್ದೇಶ ಇದೆ. ಸುಮಾರು 12 ಕೋಟಿ ರೂಪಾಯಿ ಯೋಜನೆ ಅದು. ಸರ್ಕಾರ 5 ಕೋಟಿ ಕೊಟ್ಟಿದೆ. ಇನ್ನು 7 ಕೋಟಿ ರೂಪಾಯಿಗಳನ್ನ ಜಗದ್ಗುರು ರೇಣುಕಾಚಾರ್ಯರ ಕೃಪಾಕಾರುಣ್ಯ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ಪ್ರೇರೇಪಣೆ ಈ ಪೀಠದ ಎಲ್ಲ ಜಗದ್ಗುರುಗಳ ಅಂತಃಕರಣದ ಆಶೀರ್ವಾದದಿಂದ ನಮಗೊಂದು ವಿಶ್ವಾಸ ಇದೆ. ಆ ಕಾರ್ಯ ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಪರಿಪೂರ್ಣಗೊಳ್ಳಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಜಗದ್ಗುರು ಧಾರ್ಮಿಕ ರತ್ನ ಅಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಸಹಸ್ರಾರು ಕೃತಿಗಳನ್ನ ಹೊರಗೆ ತಂದಿದ್ದು ನಮಗೆಲ್ಲ ಗೊತ್ತಿದೆ. ಬಹಳ ಜನ ತಾವೆಲ್ಲ ರೈತರಿದ್ದೀರಿ. ಬಹುಶಃ ನಾವು ಕೂಡ ಇಲ್ಲಿ ಬಾಳೆಹೊನ್ನೂರಿನಲ್ಲಿ ರೈತರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಪೃಥ್ವಿ ತತ್ವದ ಪೀಠ ರಂಭಾಪುರಿಯ ಪೀಠ ಏನು ಪೂರ್ವಾಚಾರ್ಯರ ಪರಿಶ್ರಮದ ಫಲದಿಂದ ಟೆನೆಂಟ್ಗೆ ಎಷ್ಟೋ ಭೂಮಿ ಹೋಗಿದ್ದು, ಸ್ವಲ್ಪ ಕಾಫಿ ತೋಟ ಗದ್ದೆ ಇದೆ. ಒಬ್ಬ ಆದರ್ಶ ರೈತ ನೀವು ಭೂಮಿಯಲ್ಲಿ ಹೇಗೆ ಬೆಳೀತೀರಿ ಅದಕ್ಕೆ ಕಮ್ಮಿ ಇಲ್ಲದಂತೆ ಜಗದ್ಗುರು ನಿರಂತರವಾಗಿ ಧರ್ಮ ಕಾರ್ಯಕ್ರಮಗಳಲ್ಲಿ ಇದ್ರೂ ಕೂಡ ಕಾಲ ಕಾಲಕ್ಕೆ ಏನು ಮಾಡಿಸ್ಬೇಕು ಆ ಎಲ್ಲ ಕಾರ್ಯಗಳನ್ನ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಸಮೃದ್ಧತೆಯನ್ನ ತಂದು ಕೊಡ್ತಾ ಇದೆ. ಬಹುಶಃ ಇವತ್ತಿನ ಈ ಸಮಾರಂಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಮೃತ್ಯುಂಜಯ ಸ್ವಾಮಿ ಅವರು ಇಲ್ಲಿ ಬಂದಿದ್ರು. ಬಹುಶಃ ಅವರ ಕಾಲದಲ್ಲಿ ಕುಡಿಯುವ ನೀರಿನ ತಾಪತ್ರ ಇತ್ತು. ಹೀಗಾಗಿ ಶಿವಾನಂದ ಕಾಫಿ ಎಸ್ಟೇಟ್ನಿಂದ ಒಂದು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿ ಅದು ತೋಟಕ್ಕೂ ಆಗಬೇಕು, ಮಠದ ಬಳಕೆಗೂ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಸುಮಾರು 4-5 ಕೋಟಿ ರೂಪಾಯಿ ಖರ್ಚು ಮಾಡಿ 2 ಕೆರೆಗಳನ್ನು ನಿರ್ಮಾಣ ಮಾಡಿದ್ದನ್ನ ನಿನ್ನೆ ಚೌಡೇಶ್ವರಿ ದೇವಸ್ಥಾನದ ಉದ್ಘಾಟನೆಗೆ ಹೋದಾಗ ತಾವೆಲ್ಲ ನೋಡಿರ್ಬಹುದು. ಸುಮಾರು 25 ಅಡಿ ಆಳ ನೀರು ಯಾವಾಗಲೂ ಸಂಗ್ರಹ ಇರ್ತಾ ಇತ್ತು. ಪರಿಶುದ್ಧವಾದಂತಹ ನೀರು, ಬೆಟ್ಟ ಗುಡ್ಡಗಳಿಂದ ಹರಿದು ಬಂದಂತ ವನಸ್ಪತಿಯಿಂದ ಕೂಡಿದಂತ ಅಮೃತ ಸಮಾನವಾದಂತಹ ನೀರು ಅಂತ ಕೆರೆಯನ್ನ ಕಟ್ಟಿಸಿ ತೋಟದ ಅಭಿವೃದ್ಧಿ ಮತ್ತು ಮಠದ ಬಳಕೆಗೆ ಮಾಡಿಕೊಡ್ತಾ ಇರುವಂತದ್ದು ಸಂತೋಷ ತಂದಿದೆ.
ಮತ್ತು ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಕೃಷ್ಣಾರೆಡ್ಡಿ ಅವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಬಹಳ ಆದರ್ಶ ದಕ್ಷ ಅಧಿಕಾರಿಗಳು. ಬಹುಶಃ ಯಡಿಯೂರಪ್ಪನವರ ಕಾಲದಲ್ಲಿ ನಮ್ಮ ಟಿ ರಾಜೇಗೌಡರ ಸಹಕಾರದಿಂದ ಈ ರಸ್ತೆ ಏನಿದೆ ನಿರ್ಮಾಣ ಆಗಿದೆ. ಕಾಂಕ್ರೀಟ್ ರಸ್ತೆ ಇದೆ. ಬಹುಶಃ ಜಾತ್ರೆ ಒಳಗಾಗಿ ಸೋಮೇಶ್ವರ ದೇವಸ್ಥಾನದವರೆಗೆ ತಲುಪಿಸಬೇಕು ಅಂತ ಇಚ್ಛೆ ಇತ್ತು. ಆದರೆ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಅವಸರ ಮಾಡೋದು ಬೇಡ, ಸರಿಯಾಗಿ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ವೀರಭದ್ರ ಸ್ವಾಮಿ ದೇವಸ್ಥಾನದ ಮಹಾದ್ವಾರದವರೆಗೆ ಕೆಲಸ ಒಂದು ಹಂತಕ್ಕೆ ಮುಗಿದಿದೆ. ಈ ಜಾತ್ರೆ ನಂತರದಲ್ಲಿ ಮುಂದಿನ ಭಾಗವನ್ನು ಸಿಸಿ ರಸ್ತೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಈ ನಮ್ಮ ಸರ್ಕಲ್ನಿಂದ ಬಾಳೆಹೊನ್ನೂರವರೆಗೆ ಜೋಡ ರಸ್ತೆ ನಿರ್ಮಾಣಕ್ಕೆ ಅದು ಕೂಡ ಆದೇಶವಾಗಿದೆ. ಒಂದು ಹೋಗೋದು ಒಂದು ಬರೋದು ರಸ್ತೆ ಈಗಾಗಲೇ ಅರ್ಧ ಕೆಲಸ ಆಗಿದೆ. ತಡೆಗೋಡೆಗಳು ನಿರ್ಮಾಣ ಆಗಿದೆ. ಈ ಜಾತ್ರೆ ನಂತರ ಅದು ಕೂಡ ಇನ್ನೊಂದು ಸಲ ನೀವು ಬರೋದ್ರೊಳಗಾಗಿ ಜೋಡ ರಸ್ತೆ ನಿರ್ಮಾಣಗೊಳ್ತಾ ಇದೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಸರ್ಕಲ್ ಇಂದ ನೇರವಾಗಿ ನಮ್ಮ ಪೀಠದ ನಿವೇಶ್ ಮೇಲೆ ಹಾದು ಮೇಲ್ಭಾಗಕ್ಕೆ ಹೋಗ್ತಾ ಇದೆ ರಸ್ತೆ. ನಮಗನಿಸ್ತೆ 51 ಅಡಿ ರೇಣುಕರ ಮೂರ್ತಿ ನಾವು ಸ್ಥಾಪನೆ ಮಾಡ್ತೇವೆ, ಬಹುಶಃ ಎಲ್ಲ ವಾಹನಗಳು ಅಲ್ಲೇ ಹೋದ್ರೆ ಚೆನ್ನಾಗಿಲ್ಲ ಅಂತೇಳಿ ಒಂದು ಬೈಪಾಸ್ ರಸ್ತೆ ನಿರ್ಮಾಣ ಮಾಡಬೇಕಂತ ನಮ್ಮ ಅಂತರಂಗದ ಅನಿಸಿಕೆಯನ್ನು ವ್ಯಕ್ತಪಡಿಸಿದಾಗ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸರ್ಕಲ್ ನೇರವಾಗಿ ಹೋಗಿ ಗದ್ದೆಯ ಬದಿಯಿಂದ ಹೋಗಿ ಮುಂದೆ ಮೇಲ್ಪಾಲ್ ರಸ್ತೆಗೆ ಸೇರುವಂತ ಯೋಜನೆಗೆ ಅನುಮೋದನೆಯಾಗಿ ಆ ಕೆಲಸವೂ ಕೂಡ ತ್ವರಿತಗತಿಯಿಂದ ನಡೀತಾ ಇದೆ. ಆ ಕೆಲಸ ಪರಿಪೂರ್ಣವಾದಾಗ ಇಲ್ಲಿಂದ ಹಿಡಿದು ಆ ಸೋಮೇಶ್ವರ ದೇವಸ್ಥಾನದವರೆಗೆ ಪೀಠದ ಆಡಳಿತ ವ್ಯವಸ್ಥೆಗೆ ಸೇರ್ತಾ ಇದೆ. 16,000 ಭಕ್ತರು ಬಂದರೂ ಕೂಡ ವಿಶಾಲವಾದಂತ ಒಂದು ಪ್ರಾಂಗಣ ನಮಗೆಲ್ಲ ಪ್ರಾಪ್ತವಾಗ್ತಾ ಇದೆ. ಇಷ್ಟೆಲ್ಲ ಕಾರ್ಯಗಳು ಕೂಡ ಪೂರ್ವಾಚಾರ್ಯರ ಆಶೀರ್ವಾದ ಬಲ, ಈ ನಾಡಿನ ಭಕ್ತರ ಸಹಕಾರದಿಂದ ನಡೀತಾ ಇದ್ದಾವೆ. ಮತ್ತು ದಾಸೋಹದ ವ್ಯವಸ್ಥೆಯೂ ಕೂಡ ಅಷ್ಟೇ ಸಮರ್ಪಕವಾಗಿ ನಡೆದುಕೊಂಡು ಬರ್ತಾ ಇರುವಂಥದ್ದು ತೃಪ್ತಿ ತಂದಿದೆ. ನಮಗೆ ಹಸಿವೆಯಾದರೂ ಚಿಂತೆ ಇಲ್ಲ. ನಮ್ಮ ಭಕ್ತರು ಹಸಿವೆಯಿಂದ ಬಳಲಬಾರದು. ಇಲ್ಲಿ ಹೋಟೆಲ್ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಏನು ಮಾಡಬೇಕಾದ್ರೂ ಪೀಠದಿಂದಲೇ ಮಾಡಬೇಕು. ಆದರೆ ಪೀಠದಲ್ಲೇ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತೇಳಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ನಡೆದಿದ್ದೇವೆ. ದೇವರು ಖಂಡಿತವಾಗಿ ಆ ದಾಸೋಹದ ಯೋಜನೆಗೆ ಏನಪ್ಪ ಅನ್ನುವಂಥ ಯೋಚನೆ ಮಾಡುವಂಥ ಹಂತದಲ್ಲಿನೇ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಸಹಕಾರಕ್ಕೆ ಪ್ರಾಪ್ತವಾಗಿ ಸಾರೋದ್ಧಾರವಾಗಿ ಬೆಳೆದುಕೊಂಡು ಬರ್ತಾ ಇರುವಂಥದ್ದು ಸಂತೋಷ ತಂದಿದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ನಿನ್ನೆ ಜಗದ್ಗುರು ರೇಣುಕಾಚಾರ್ಯ ಮಂದಿರ ನಿರ್ಮಾಣ ಆಗಿರುವುದರ ಜೊತೆಗೆ ಅಲ್ಲಿ ಚೌಡೇಶ್ವರ ಮಂದಿರ ನಿರ್ಮಾಣಗೊಂಡು ಪೂಜೆಗೊಳ್ತಾ ಇರೋದು ಸಮಾಧಾನ ಸಂಗತಿ. ಮತ್ತು ಈ ಪೀಠದಲ್ಲಿ ಕಲಿತು ಹೋದಂತಹ ಹಳೆಯ ವಿದ್ಯಾರ್ಥಿಗಳು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೃಪಾ ಪೋಷಿತ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಬಂದಂತ ಎಲ್ಲ ಭಕ್ತರಿಗೆ ಪ್ರತಿ ವರ್ಷ ಮಜ್ಜಿಗೆ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀವಿ. ಬಹಳ ವರ್ಷ ಏನೂ ಆಗಿಲ್ಲ, ನಾವು ಬಂದ್ ಮಾಡಿ 92ರಿಂದ ನಾವು ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಓದಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಪ್ರತಿ ವರ್ಷ ಬಂದಂತ ಎಲ್ಲ ಭಕ್ತರಿಗೆ ಮಜ್ಜಿಗೆಯನ್ನು ಹಂಚ್ತಾ ಇದ್ದಾರೆ. ಅವರ ಒಂದು ಸದ್ಭಾವನೆಯನ್ನು ತೋರಿಸ್ತಾ ಇದೆ. ಇವತ್ತು ಸಂಜೆ 6:30 ಗಂಟೆಗೆ ರಾಜಗುರು ಗುರುಸ್ವಾಮಿ ಕಲಿಕೇರಿಯವರಿಂದ ಗಾನತರಂಗ ಗೀತ ನಡೀತಾ ಇದೆ. ಆ ಗೀತೆ ಮುಗಿದ ನಂತರದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಕಬಡ್ಡಿ ಪಂದ್ಯಾವಳಿ
ಹಮ್ಮಿಕೊಂಡು ರೇಣುಕಾಚಾರ್ಯ ಹೆಸರಿನಲ್ಲಿ ಕಪ್ಪನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬಹುಶಃ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕು ಹೋಬಳಿ ಮಟ್ಟದಿಂದ ಕಬಡ್ಡಿ ಪಂದ್ಯ ಆಡಲಿಕ್ಕೆ ಇಲ್ಲಿ ರಾತ್ರಿ ನೀವು ನೋಡಿದ್ರೆ ಜಾಗ ಸಾಲೋದಿಲ್ಲ. ಇದು ಅಷ್ಟೊಂದು ಕಬಡ್ಡಿ ಟೀಮ್ಗಳು, ಇದು ನಮ್ಮ ದೇಶೀಯ ಆಟ. ಇದು ಕಬಡ್ಡಿ ಬೆಳೆಸಬೇಕು ಅನ್ನುವಂಥದ್ದು ಜಗತ್ತುಗಳ ಅಪೇಕ್ಷೆ. ಭಾರತೀಯ ಕ್ರೀಡೆಗಳು ಏನದವಲ್ಲ, ಜೀವನ ಉತ್ಸಾಹವನ್ನು ತುಂಬುವಂತ, ಸಶಕ್ತ ಬಲವನ್ನು ಕೊಡುವಂತ ಆಟಗಳಾಗಿವೆ. ಅದಕ್ಕಂತ ಆಟಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕಂದಾಗ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಸಮಾಧಾನವನ್ನು ವ್ಯಕ್ತಪಡಿಸಿ, ಇವತ್ತಿನ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಮಾನೋತ್ಸವ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವದ ಶುಭ ಪ್ರಸಂಗದಲ್ಲಿ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜ್ಞಾನ ಸಿಂಹಾಸನ ಪೀಠದ ಉತ್ತರಾಧಿಕಾರಿಗಳಾಗಿ ಆಯ್ಕೆಯಾದಂತಹ ಹೊಟಗಿ ಬೃಹನ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳ ಶುಭಾಗಮನ ಆಗಿರುವಂಥದ್ದು ಜಗದ್ಗುರಿಗೆ ಅಷ್ಟೇ ಅಲ್ಲ, ಭಕ್ತ ಸಮುದಾಯಕ್ಕೂ ಕೂಡ ಸಂತೋಷ. ಮತ್ತು ಅವರನ್ನು ಈ ಪವಿತ್ರ ವೇದಿಕೆಯಲ್ಲಿ ನೋಡಿದಂತಹ ಭಾವನೆ ತಮ್ಮೆಲ್ಲರಿಗೂ ಕೂಡ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ಜಗದ್ಗುರು ರಂಭಾಪುರಿಯ ಪೀಠ ಕಾಲಕಾಲದಲ್ಲಿ ಯಾವ ಜವಾಬ್ದಾರಿಯನ್ನು ಹೊತ್ತು ಸಮಾಜದಲ್ಲಿ ಕಾರ್ಯನಿರ್ವಹಿಸಬೇಕು, ಯಾವ ಜವಾಬ್ದಾರಿಯಿಂದ ಭಕ್ತ ಸಂಕುಲಕ್ಕೆ ಮಾರ್ಗದರ್ಶನ ನೀಡಬೇಕಾಗಿತ್ತು, ಆ ಕಾರ್ಯವನ್ನು ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದೆ. ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಕಾಲದಲ್ಲಿ ಆ ಜವಾಬ್ದಾರಿ ಹೊತ್ತು ಪಂಚಪೀಠಗಳ ಬಗ್ಗೆ ಅವಿರತವಾಗಿ ಶ್ರಮಿಸಿ ಅವಕ್ಕೆ ಜೀವ ತುಂಬುವಂತ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಬಹುಶಃ ರಂಭಾಪುರಿ ಪೀಠಕ್ಕೆ ಆಪತ್ತು ಬಂದಂತಹ ಸಂದರ್ಭದಲ್ಲಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಇದೇ ಜಿಲ್ಲೆಯ ಬುಕ್ಕಾಂಬುದಿ ಬೆಟ್ಟದಲ್ಲಿ 3 ತಿಂಗಳ ಕಾಲ ಉಗ್ರವಾದಂತಹ ತಪಸ್ಸನ್ನು ಮಾಡಿ ತಮ್ಮ ಸಂಕಲ್ಪದಂತೆ ಹಿರೇಹಾಳ ಸದಾಶಿವ ಶಾಸ್ತ್ರಿಗಳು ಅಂತ ಅವರು ಮೊದಲ ಹೆಸರು, ಪೀಠಾರೋಹಣ ಆದ ನಂತರ ಅವರಿಗೆ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರು ಅಂತ ನಾಮಕರಣ ಮಾಡಿ ಅವರಿಗೆ ಆಶೀರ್ವಾದ ಮಾಡ್ತಾ ನಾಲ್ವಡಿ ಕೃಷ್ಣರಾಜ ಅರಸರ ಒಡನಾಡಿಗಳಾದಂಥ ಶಿವಾನಂದ ಜಗದ್ಗುರುವರ ಕಾಲದಲ್ಲಿ ಜೀರ್ಣಗೊಂಡಂತ ರಂಭಾಪುರಿ ಪೀಠಕ್ಕೆ ಒಂದು ಹೊಸ ಕಳೆಯನ್ನ ತಂದುಕೊಟ್ಟಂತ ಕೀರ್ತಿ ಶಿವಾನಂದ ಜಗದ್ಗುರುಗಳಿಗೆ ಗೌರವ ಸಲ್ತಾ ಇದೆ. ಇವತ್ತು ಶಿವಾನಂದ ಕಾಫಿ ಎಸ್ಟೇಟ್ ಏನಾದ್ರೂ ಐತಂದ್ರೆ ಅವರು ಮಾಡಿದಂತ ಫಲವೇ ಹೊರತು ನಮ್ಮದನ್ನುವಂಥದ್ದು ಏನೂ ಅಲ್ಲ. ಅದಕ್ಕೆ ಅವರ ಹೆಸರು ಸ್ಥಿರಸ್ಥಾಯಿಯಾಗಿ ಉಳಿಲಿ ಅಂತ ಹೇಳಿ 500 ಜನ ವಿದ್ಯಾರ್ಥಿಗಳು ಓದಲಿಕ್ಕೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಶಿವಾನಂದ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಶಿವಾನಂದ ಜಗದ್ಗುರುಗಳ ನಂತರದಲ್ಲಿ ತಮಗೆಲ್ಲ ಚಿರಪರಿಚಿತರಾಗಿರುವಂತಹ ನಮ್ಮ ನಿಮ್ಮೆಲ್ಲ ರಾಜ್ಯ ಹೃದಯ ಸಾಮ್ರಾಜ್ಯವನ್ನ ಗೆದ್ದಂತ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂತ ಧರ್ಮದೂತ ಅಭಿನವ ರೇಣುಕ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಅವರು ಸಂಪತ್ತು ಗಳಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಬೆಟ್ಟದಷ್ಟು ಸಂಪತ್ತು ಸಂಪಾದನೆ ಮಾಡಬಹುದಾಗಿತ್ತು. ಆದರೆ ಅವರ ಇಚ್ಛೆ ಹಾಗಾಗಿರಲಿಲ್ಲ. ಭಕ್ತರಿಗೆ ಮನಸ್ಸು ಪರಿಶುದ್ಧಗೊಳಿಸಿ ಅವರನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು, ಪೀಠಗಳ ಪರಿಚಯವನ್ನು ಪ್ರತಿಯೊಬ್ಬರಿಗೆ ಮಾಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಹಳ್ಳಿ ಹಳ್ಳಿಗೆ, ಪಟ್ಟಣಗಳಿಗೆ
ಪಂಚಪೀಠಗಳನ್ನು ಪರಿಚಯಿಸಿದಂತ ಮೊದಲ ಕೀರ್ತಿ ಪಂಚಪೀಠಗಳಲ್ಲಿ ಯಾರಿಗಾದ್ರೂ ಸಲ್ತಾ ಇದ್ರೆ ಅದು ಶ್ರೀಮಂತ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳಿಗೆ ಸಲ್ತಾ ಇದೆ. ಆದರೆ ಅವರು ಮಾಡಿದಂತಹ ಅಮೋಘ ಕೃಪಾ ಕಾರುಣ್ಯವನ್ನು ಬಹಳ ಜನ ಇವತ್ತು ಮರಿತಾ ಇರುವುದನ್ನು ನೋಡಿದರೆ, ಗೊತ್ತಿದ್ದು ಗೊತ್ತಿಲ್ಲದವರಂತೆ ನಟಿಸ್ತಾ ಇರುವಂತಹದ್ದು ಪ್ರಸ್ತುತ ಜಗದ್ಗುರುಗಳಿಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ. ಆದರೂ ಕೂಡ ನಮ್ಮದೇ ಆದಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಅವರ ಆದರ್ಶಗಳಿಗೆ ಇನ್ನಷ್ಟು ಬೆಳೆಸುವಂತ ವಿಚಾರವನ್ನು ಹೊಂದಿ ಕಾರ್ಯ ಮಾಡ್ತಾ ಇದ್ದೇವೆ. ಸಿದ್ಧಲಿಂಗ ಜಗದ್ಗುರುಗಳ ನಂತರದಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸಿದಂಥವರು ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳು. ಪಂಚಪೀಠಗಳ ಒಕ್ಕೂಟ ವ್ಯವಸ್ಥೆ ಭದ್ರವಾಗಿರಬೇಕು, ಸಮಾಜಕ್ಕೆ ಮಾರ್ಗದರ್ಶನವಾಗಿರಬೇಕು. ಸಮಾಜ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಸದೃಢ ಆಗಬೇಕು. ಜಾತಿ ವ್ಯವಸ್ಥೆಯಲ್ಲಿ ಧರ್ಮ ಇವತ್ತು ಏನು ಹಂಚಿ ಹೋಗ್ತಾ ಇದೆ ಅದು ಆಗಬಾರದು. ಸಮಗ್ರತೆಯನ್ನು ಕಾಪಾಡಿಕೊಂಡು ಸರ್ವರ ಏಳಿಗೆ ಅಭ್ಯುದಯ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಪೀಠಗಳು ಹೋರಾಡ್ತಾ ಇದ್ದ ಹೊರತು ಬೇರಾವ ಕಾರಣದಿಂದ ಖಂಡಿತವಾಗಿ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚಿನ ಹಲವಾರು ವರ್ಷಗಳಿಂದ ಕೆಲವರ ತಪ್ಪು ನಿಲುವಿನಿಂದಾಗಿ ಈ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬಂದಿದ್ದು ಎಲ್ಲ ಭಕ್ತರಿಗೂ ಕೂಡ ಗೊತ್ತು. ಆಗ ಒಕ್ಕೂಟ ವ್ಯವಸ್ಥೆಯಿಂದ ಬೆಸೆಯುವಂತ ಕೆಲಸ ನಾವಂತೂ ರೇಣುಕರ ಸಾಕ್ಷಿಯಾಗಿ, ವೀರಭದ್ರನ ಸಾಕ್ಷಿಯಾಗಿ 10 ಸಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೂ ಯಾವುದೇ ಫಲ ಸಿಗದೆ ಇಲ್ಲದಕ್ಕೆ ಬಹಳ ಕೊರಗ್ತಾ ಇದ್ದೇವೆ, ನೋವನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಇನ್ನೊಬ್ಬರಿಗೆ ಇದರ ಅರ್ಥ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೊರಗೆ ಏನೇ ಇರಲಿ, ಏನೇ ನೋವುಗಳಿರಲಿ, ಆ ಎಲ್ಲ ನೋವುಗಳನ್ನು ಜಗತ್ತುಗಳು ನುಂಗಿ ಮತ್ತೊಮ್ಮೆ ಇನ್ನೊಮ್ಮೆ ಈ ಸಂಘಟನೆ ಒಕ್ಕೂಟ ವ್ಯವಸ್ಥೆಗೆ ಒಂದು ಭದ್ರವಾದಂತಹ ತಳಪಾಯ ಹಾಕಿ ನಡೆಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿ ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಆದರೆ ಇದನ್ನು ನಮ್ಮ ಸಮಾನ ಪೀಠದ ಪರಮಾಚಾರ್ಯರು ಯಾರು ಕೇಳಿದ್ರಂತಲ್ಲ, ಅವರೇ ಆತ್ಮಾವಲೋಕನ ಮಾಡಿಕೊಂಡು ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಸರಿಪಡಿಸಿಕೊಂಡು ಮುಂದೆ ಹಾಗೆ ಆಗಲಾರದಂತೆ ಎಚ್ಚರಿಕೆಯಿಂದ ಹೋಗುವಂಥದ್ದು ನಮ್ಮೆಲ್ಲರ ಬಹುದೊಡ್ಡ ಜವಾಬ್ದಾರಿ ಆಗಿದೆ. ನಮಗಿಂತ ಹಿರಿಯರಿಗೆ ನಾವು ಹೆಚ್ಚು ಹೇಳಿ ಇಚ್ಛೆಯನ್ನು ಪಡೋದಿಲ್ಲ, ಆದರೆ ಸಮಾಜ ನಿರೀಕ್ಷಣೆ ಮಾಡ್ತಾ ಇದೆ. ರಂಭಾಪುರಿ ಜಗದ್ರು ಮುಂದಾದ್ರೆ ಏನಾದರೂ ಒಂದು ಒಳ್ಳೆಯದು ಆಗ್ಬೋದು, ಮುಂದೆ ಆಗಲೇಬೇಕು ಅಂತ ಹಠ ಇದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಆದರೆ ಮಾಡಬೇಕಾದಂಥವ್ರು ದೂರ ಇದ್ರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗದಿರಲಿ ಅನ್ನುವಂಥ ಒಂದು ಉದ್ದೇಶವನ್ನು ನಾವು ಹೊಂದಿ ಮುನ್ನಡೆಯನ್ನು ನಾವು ಇಟ್ಟಿದ್ದೇವೆ. ಏನು 13ನೇ ತಾರೀಕು ಮೇ ತಿಂಗಳ ಕಾಶಿ ಪೀಠಕ್ಕೆ ಪಟ್ಟಾಭಿಷೇಕ ನೂತನ ಶ್ರೀಗಳವರಿಗೆ ನೆರವೇರ್ತಾ ಇದೆ. ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅಡಿ ಬೃಹನ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಪೀಠಕ್ಕೆ ಬಂದು ಭಕ್ತರೊಡಗೂಡಿ ಬಂದು ಭಿನ್ನ ಮಾಡಿದಾಗಲೇ ನಾವು ಹೋಗ್ಬೇಕನ್ನುವಂಥ ಮಾತಿಲ್ಲ. ಆದರೆ ನಮ್ಮ ಜಗದ್ಗುರುಗಳಿಗೆ ಹೆಚ್ಚು ಮಾತಾಡಿಲ್ಲ, ನಾವು ಒಂದೇ ಮಾತು ಮಾತಾಡಿದೆ. ಆ ಪವಿತ್ರ ಕಾರ್ಯದಲ್ಲಿ
ಪಾಲ್ಗೊಂಡು ಮತ್ತೊಮ್ಮೆ ಪೀಠಗಳ ಒಂದು ಒಕ್ಕೂಟ ವ್ಯವಸ್ಥೆಗೆ ಒಂದು ಬಡವನ ಕರೋಣ ಒಂದೇ ಒಂದು ನಿರ್ಧಾರವನ್ನು ನಾವು ಕೈಗೊಂಡು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ ಮುಂದಿನ ದಿನಗಳಲ್ಲಿ ಏನು ಸ್ವಲ್ಪ ದ್ವಂದ್ವಗಳು ಅವುಗಳ ನಿವಾರಣೆಗೆ ನಮ್ಮ ಪೀಠಾಚಾರ್ಯರು ಸರಿಪಡಿಸಿಕೊಂಡು ಸರಿದಾರಿಗೆ ಹೋಗಬೇಕು. ನಾವು ಒಂದೇನು ಪಂಚಪೀಠಗಳ ಒಂದು ಸ್ಥಾನಮಾನ ಗೌರವ ಘನತೆಗಳು ಸಮಾಜದಲ್ಲಿ ಬಹಳ ದೊಡ್ಡದಲ್ಲ. ಆದರೆ ನಮ್ಮ ಪರಂಪರೆಗೆ ಚ್ಯುತಿ ಬರಬಾರದು, ನಮ್ಮ ಸ್ಥಾನಮಾನಗಳ ಗೌರವ ಘನತೆಗೆ ಕುಂದು ಉಂಟಾಗಬಾರದು ಅನ್ನುವಂಥದ್ದು ನಮ್ಮ ಕಳಕಳಿ. ಗಂಗಾಧರ ಜಗಗಳ ರಕ್ತ ನರನಾಡಿಗಳಲ್ಲಿ ಅದನ್ನೇ ಅವರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಅಂತ ಧೀರತ್ವ, ವೀರತ್ವ, ಗಟ್ಟಿತನ ನಮ್ಮ ಪೀಠಗಳಲ್ಲಿ ಎಲ್ಲಿವರೆಗೆ ಬರೋದಿಲ್ಲ, ಅಲ್ಲಿವರೆಗೆ ನಾವು ಏನೋ ಒಂದು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋದ್ರೂ ಅದರಲ್ಲಿ ಶ್ರೇಯಸ್ಸು ಕಾಣೋದು ಕಷ್ಟ ಆಗ್ತಾ ಇದೆ ಅನ್ನುವಂಥ ನೋವು ನಮಗಿದೆ. ಹಾಗೆ ಆಗಬಾರ್ದು ಅಂತೇಳಿ ಇವತ್ತು ಜಯಂತಿಯ ಪರ್ವಕಾಲದಲ್ಲಿ ಜಗದ್ಗುರು ರೇಣುಕಾಚಾರ್ಯರಲ್ಲಿ, ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯಲ್ಲಿ, ಪೀಠದ ಎಲ್ಲ ಪೂರ್ವಾಚಾರ್ಯರಲ್ಲಿ ಪ್ರಾರ್ಥಿಸಿ ಶುಭವನ್ನ ಕರುಣಿಸು ಅಂತ ಹೇಳಿ ಹೇಳ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಿಂದಿನವರ ಅವಧಿ ಅಧಿಕಾರ ಇದ್ದದ್ದೇ, ಆದರೆ ಆ ಸ್ಥಾನದ ಮೇಲೆ ಮುಂದಿನ ದಿನಗಳಲ್ಲಿ ವಿರಾಜಮಾನವಾಗುವಂಥ ಕೊಡಿ ಬೃಹನ್ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಬಹಳ ಜವಾಬ್ದಾರಿ ಇದೆ ಅವರ ಮೇಲೆ. ಸಂಸ್ಕೃತ ಪಂಡಿತರು ಹೌದು. ಆ ಸಂಸ್ಕೃತ ಪಾಂಡಿತ್ಯದ ಜೊತೆಗೆ ಸಮಾಜದ ಓರೆಕೋರೆಗಳು, ಸಮಾಜದ ನೋವು ನಲಿವುಗಳು, ಸಾಮಾನ್ಯ ಭಕ್ತರ ಅಳಲು, ಧಾರ್ಮಿಕವಾದ ಸಂಸ್ಕಾರ, ಪೀಠಗಳ ಗೌರವ ಘನತೆಗಳನ್ನು ಎತ್ತಿ ಹಿಡಿಯುವಂತ ನಿಟ್ಟಿನಲ್ಲಿ ಅವರೇನಾದರೂ ರಂಭಾವಿ ಪೀಠಕ್ಕೆ ಸಾಥ್ ಕೊಟ್ಟಿದ್ದಾದ್ರೆ ಅದು ಒಂದು ದೊಡ್ಡ ಧರ್ಮದ ಸತ್ಕಾಂತಿ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಆಶಾದಾಯಕ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಅವರು ಮೊಟ್ಟ ಮೊದಲು ತಮ್ಮ ಹೃದಯ ತುಂಬಿದ ಒಡಲ ನುಡಿಗಳನ್ನು ನಿಮ್ಮ ಜೊತೆಗೆ ಸ್ವಲ್ಪ ಸಮಯದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಭಾವನೆ ಇನ್ನಷ್ಟು ಉತ್ಕೃಷ್ಟಗೊಂಡು ಪೀಠಗಳ ಪರಂಪರೆ ಧರ್ಮವನ್ನು ಕಟ್ಟಿ ಬೆಳೆಸುವಂತ ವ್ಯವಸ್ಥೆಯಲ್ಲಿ ಅವರು ಕೂಡ ಗಟ್ಟಿಗರಾಗಲಿ, ಹೆಜ್ಜೆ ಹೆಜ್ಜೆ ಜೊತೆ ಸೇರಿಸಿ ಮುನ್ನೆಜ್ಜೆಯನ್ನು ಇಡುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಅವರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಸೊಲ್ಲಾಪುರದಿಂದ ಆಗಮಿಸಿದ ನಮ್ಮ ಸಿದ್ದಯ್ಯ ಸ್ವಾಮಿ ಹಿರೇಮಠರು, ನಮ್ಮ ಶಾಸ್ತ್ರಿಗಳವರು, ಅವರೇ ಕೀ ಇದ್ದಂಗೆ, ಅವ್ರ ಕೀ ಹೆಂಗೆ ಚಾಲು ಮಾಡ್ತಾರೆ ಹಂಗೆ ಗಾಡಿ ಚಾಲನೆ ಆಗ್ತಾ ಇತ್ತು. ಬಹುಶಃ ಅವರಿಬ್ಬರು ಸ್ವಲ್ಪ ಸರಿಯಾದಂಥ ರೀತಿಯಲ್ಲಿ ತಪ್ಪು ಮಾಡೋದು ಎಲ್ಲರೂ ಸಹಜ. ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳದೆ ಸಮರ್ಥನೆ ಮಾಡುವಂತ ಒಂದು ಗುಣ ಇದೆಯಲ್ಲ, ಅದು ಯಾರಿಗೂ ಕೂಡ ಶೋಭೆಯನ್ನು ತರೋದಿಲ್ಲ. ಸ್ವಲ್ಪ ದಿನ ಅದನ್ನು ನಾವು ಮುಚ್ಚಿಡ್ಬೋದು ಹೊರತು ಬಹಳ ದಿನ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ನ್ಯೂನ್ಯತೆಗಳನ್ನು ತಿದ್ದಿಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದಾಗಿತ್ತು. ಇವತ್ತು ಶಿವಾಚಾರ್ಯ ಈ ವೇದಿಕೆ ತುಂಬೆಲ್ಲ ಇದ್ದಿದ್ದು ತಾವೆಲ್ಲ ನೋಡಿದ್ದೀವಿ. ನಾವು ಆಮಂತ್ರಣ ಪತ್ರಿಕೆ ಕಳಿಸಿದ್ದು ಎಷ್ಟು ಜನಕ್ಕೂ ಗೊತ್ತಿಲ್ಲ. ಆದರೆ ಇಲ್ಲಿ ಸೇರಿದ್ದು ನೀವೆಲ್ಲ ನೋಡಿದ್ರೆ ಅವರೆಲ್ಲ ಅಭಿಮಾನದಿಂದ ಇಲ್ಲಿ ಬಂದಿದ್ದಾರೆ. ಆದರೆ ಇವತ್ತು ಪಂಚಪೀಠ ಒಕ್ಕೂಟ ವ್ಯವಸ್ಥೆಗೆ ಸ್ವಲ್ಪ ಧಕ್ಕೆ ಬಂದಿರುವ ಕಾರಣ ಶಿವಾಚಾರ್ಯ ಬಳಗದಲ್ಲಿ ಗುಂಪು ಗುಂಪುಗಳಾಗಿ ದ್ವೀಪ ದ್ವೀಪಗಳಂತೆ ಕವಲೊಡೆದು ಏನೇನೋ ಭಾವನೆಗಳು ಇಟ್ಕೊಂಡಿದ್ದಾರೆ. ಆ ಎಲ್ಲ ಭಾವನೆಗಳನ್ನ ಬೆಸೆಯುವಂತ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ
ಅಧ್ಯಕ್ಷರಾದಂಥ ಮುಕ್ತಿಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ಷಟಸ್ಥಲ ಬ್ರಹ್ಮ ವಿಮಲರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಸ್ವಾಮಿಗಳು ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತು ಆ ಕಾರ್ಯಕ್ಕೆ ಒಂದು ಹೊಸ ಸ್ವರೂಪ ಕೊಟ್ಟರೆ ಅವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂತಹ ಕ್ರಿಯಾಶೀಲ ತಂಡವನ್ನು ಕಟ್ಟಿ ಧರ್ಮ ಪ್ರಸಾರ ಮಾಡಿದ್ದಾದರೆ ಪೀಠಗಳಿಗೆ ಆನೆ ಬಲ ಬಂದಂತ ಬಲ ಬಂದಿತು ಅನ್ನುವಂಥ ಆಶಾದಾಯಕ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಮ್ಮ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡರು ಬಹುಶಃ ಎಲ್ಲ ರೀತಿಯ ಸಹಕಾರ ಈ ಕ್ಷೇತ್ರಕ್ಕೆ ಅವರು ಕೊಡ್ತಾ ಬಂದಿದ್ದಾರೆ. ರಾಜಕಾರಣಿಗಳನ್ನು ನಾವು ಬಹಳ ಜನ ನೋಡ್ತೇವೆ, ವೇದಿಕೆ ಮೇಲೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಹೋಗ್ತಾರೆ, ಆದರೆ ಕೆಲಸ ಮಾಡೋದರಲ್ಲಿ ಶೂನ್ಯ. ಆದರೆ ಟಿ.ಡಿ. ರಾಜೇಗೌಡರು ಏನು ಮಾತು ಕೊಡ್ತಾರೋ ಕೊಟ್ಟ ಮಾತಿನಂತೆ ನಡ್ಕೊಂಡು ಬಹಳಷ್ಟು ಅವರ ವಿಧಾನ ಕ್ಷೇತ್ರದ ವ್ಯಾಪ್ತಿ ಪ್ರದೇಶವನ್ನು ತಲುಪಿ ಎಲ್ಲರ ಪ್ರೀತಿ ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಅಂತ ಶಾಸಕರು ಇಂದು ನಾಳೆನೂ ಕೂಡ ಬರ್ತಾ ಇದ್ದಾರೆ. ನಾಳೆ ಅವರ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಪ್ರಥಮ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಒಂದು ಸಂಕಲ್ಪ ಸಿದ್ಧಿ ಕೃತಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಪರಮ ಪೂಜೆ ಗಂಗಾಧರ ಜಗದ್ಗುರುಗಳ ಬಗ್ಗೆ ಬಹಳ ಭಕ್ತಿ ಮತ್ತು ವೀರಶೈವರ ಮನೆಯಲ್ಲಿ ಗಂಗಾಧರ ಜಗದ್ಗುರುಗಳ ಎತ್ತರದ ಫೋಟೋ ಇಟ್ಕೊಂಡಿರಲಿಕ್ಕಿಲ್ಲ. ಆದರೆ ಅವರ ಮನೆಯಲ್ಲಿ ಮಲಗು ಕೋಣೆ ಆಗಲಿ, ದೇವರ ಮನೆ ಆಗಲಿ, ಪಡಶಾಲೆ ಆಗಲಿ, ಹೊರಭಾಗ ಆಗಲಿ, ಅವರ ಕಾರ್ಯಾಲಯ ಆಗಲಿ, ಎಲ್ಲಿ ನೋಡಿದ್ರು ಗಂಗಾಧರ ಜಗದ್ಗುರುಗಳ ಭಾವಚಿತ್ರವನ್ನೇ ನಾವೆಲ್ಲ ಕಾಣ್ತಾ ಇದ್ದೀವಿ, ಹೊರತು ಬೇರೊಂದಲ್ಲ. ಅಂತ ಭಾವುಕರಾದಂಥ ಪೀಠದಲ್ಲಿ ಅಭಿಮಾನಿಗಳಂತ ಡಿ.ಕೆ. ಶಿವಕುಮಾರ್ ಅವರು ನಾಳಿನ ಸಮಾರಂಭದಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆ ಸರ್ವಾಂಗ ಸುಂದರವಾಗಿ ಪ್ರತಿ ವರ್ಷ ಈ ಜಾತ್ರೆ ನಡೆಯಲಿಕ್ಕೆ ಭಕ್ತಾದಿಗಳ ಸಹಕಾರ ಬಹಳ ದೊಡ್ಡದು. ಒಂದು ದಾಸೋಹದ ವ್ಯವಸ್ಥೆ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ವರ್ಷ ಬೆಂಗಳೂರಿನಿಂದ ಅಡಿಗೆಯವರನ್ನ ಕರೆಸಿದ. ದುಡ್ಡು ಕೇಳಿದ್ರೆ ನೀವೆಲ್ಲ ಇಷ್ಟು ದುಡ್ಡು ಕೊಡ್ತೀರಿ ಅನ್ಬೋದು. ಬಯಲು ಪ್ರದೇಶದಲ್ಲಿ ನೀವೇನು ದುಡ್ಡು ಕೊಡದೆ ಕೆಲಸ ಮಾಡುವಂತಾರೆ ಶಿವ. ಆದ್ರೆ ಈ ಭಾಗದಲ್ಲಿ ದುಡ್ಡು ಕೊಡದೇ ಇದ್ರೆ ಕೆಲಸ ನಡೆಯಂಗಿಲ್ಲ. ಎಷ್ಟೇ ದುಡ್ಡು ಖರ್ಚಾಗಲಿ ಬಂದಂಥವರೆಲ್ಲರೂ ಒಳ್ಳೆ ರೀತಿಯಿಂದ ಪ್ರಸಾದ, ಉಪ್ಪು ಜಾಸ್ತಿ ಆಯ್ತು, ಖಾರ ಕಮ್ಮಿ ಆಯ್ತು, ಸಾರು ಹಂಗಾಯ್ತು, ಪಲ್ಯ ಹಿಂಗಾಯ್ತು ಅನ್ನುವಂಥ ಭಾವನೆ ಯಾರಲ್ಲಿ ಬರಬಾರ್ದಂತ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ. ನಿಮ್ಮ ಮನೆಯಲ್ಲೇ ಇದ್ದು ಪ್ರಸಾದ ಸ್ವೀಕಾರ ಮಾಡಿದ್ರೆ ಹ್ಯಾಂಗೆ ಮಾಡ್ತೀರಿ ಆ ರೀತಿ ನೀವು ಮಾಡಬೇಕು ಅಂತ ಹೇಳಿ ಹೆಚ್ಚು ಜವಾಬ್ದಾರಿ ಹೊತ್ತು ಅವರು ಕೆಲಸ ಮಾಡಿಸಿದ್ದು ನೋಡಿದ್ದೀರಿ. ಪೀಠದ ನಮ್ಮೆಲ್ಲ ಆಡಳಿತ ಮಂಡಳಿಗೂ ಕೂಡ ಅದಕ್ಕೆ ಸಹಕಾರಿಯಾಗಿ ಅದು ಏನೇ ಖರ್ಚು ಇರಲಿ ತನ್ನಿಂದ ತಾನೇ ನಡೀತಾ ಇದೆ ಮಾಡಿ ಅಂತ ನಾವು ಆದೇಶವನ್ನು ಕೊಟ್ಟಾಗ ಅವರೆಲ್ಲ ನಿಂತು ಮಾಡ್ತಾ ಇದ್ದಾರೆ. ಬಹುಶಃ ಕಲಬುರಗಿ ಪ್ರಾಂತದಿಂದ ನಮ್ಮ ದೇವಾಪುರ ಶ್ರೀಗಳು, ತೊನಸನಹಳ್ಳಿ ಶ್ರೀಗಳು, ಶ್ರೀನಿವಾಸ ಅಡಿಗೆ ಶ್ರೀಗಳು, ರಾಮಿಕಡಿಗೆ ಶ್ರೀಗಳು, ಚಿರಂಗೇರಿ ಶ್ರೀಗಳು ಸೇರಿ ಸುಮಾರು 13 ಕ್ವಿಂಟಲ್ ಬೇಳೆಯನ್ನು ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಶಿವಶರಣಪ್ಪ ಶೆಟ್ಟಿ ಅವರಿಗೆ ನೀವು ಕಳಿಸ್ರಿ ಅಂತ ನಾವು ಹೇಳ್ತಾ ಇದ್ವಿ. ಅವರಂದ್ರು ಬುದ್ಧಿ ಈ ವರ್ಷ ನೀವು ಬೆಳೆಯನ್ನು ನಮ್ಗೆ ಹೇಳಿಲ್ಲಲ್ಲ ಅಂದ್ರು. ನಾವೊಂದೇ ಭಕ್ತರು ಸೇರಿಸಿ ಬೇಳೆಯನ್ನು ಕಳಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಪ್ರತ್ಯೇಕವಾಗಿ ಬೇಡ ಅಂತ ಹೇಳಿದಕ್ಕೆ ಅವರು ಬಹಳ ಖುಷಿ ಪಟ್ಟರು. ಬಹುಶಃ ಅವರು ಇನ್ನಷ್ಟು ಪ್ರಯತ್ನ ಮಾಡಿದ್ರು ನಮ್ಗೆ ಅನಿಸ್ತಾ ಇದೆ. ಒಂದು ವರ್ಷಕ್ಕೆ ಏನು ಬೆಳೆ ಖರ್ಚಾಗಬೇಕು ಅಷ್ಟು ವ್ಯವಸ್ಥೆಯನ್ನ, ಅದು ಬೇಳೆ ಕಣಜದ, ತೊಗರಿ ಕಣಜ ಅಂತೇಳಿ ಆ ಪ್ರಾಂತಕ್ಕೆ ಹೆಸರು. ಶಿವಶರಣಪ್ಪನವರು ಮತ್ತು ನಮ್ಮೆಲ್ಲ ಮಠಾಧೀಶರು ಸಾಥ್ ಕೊಟ್ಟರೆ ದಾಸೋಹಕ್ಕೆ ನಿರಂತರವಾಗಿ ತಿಂಗಳಿಗೆ 2 ಕ್ವಿಂಟಲ್ ಆದರೂ ಕಳಿಸಲಿಕ್ಕೆ ಏನು ಅಭ್ಯಂತರ ಆಗುವುದಿಲ್ಲ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಾವು ಹಲವು 10 ಕಾರ್ಯಗಳಲ್ಲಿ ಹೆಚ್ಚು ಗಮನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ.
ವಲ್ಲಿಪಾಟಿ ಕ್ಷೇತ್ರದಲ್ಲಿಯೂ ಕೂಡ ಕೆಲಸ ನಡೀತಾ ಇದೆ. ಈ ಕರ್ನಾಟಕದ ಬೇರೆ ಪ್ರಾಂತ ಪ್ರದೇಶಕ್ಕೂ ಕೂಡ ದೊಡ್ಡ ದೊಡ್ಡ ಕೆಲಸಗಳು ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆ, ಕುಮಟಾ ತಾಲೂಕಿನ ಗೋಕರ್ಣ ಪುಣ್ಯಕ್ಷೇತ್ರ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೀರಶೈವ ಮಠ ನಿರ್ಮಾಣಗೊಂಡು ಇನ್ನೇನು 6-7 ತಿಂಗಳಲ್ಲಿ ಅದು ಲೋಕಾರ್ಪಣೆಗೊಳ್ಳುವಂಥದ್ದಿದೆ. ಕೆಳಗಡೆ ಅಡಿಗೆ ಮನೆ, ಸುಮಾರು 24 ವಸತಿ ಕೊಠಡಿಗಳು, ಮೇಲೆ ಒಂದು 1000 ಜನ ಕುಳಿತು ಸಭೆ ನಡೆಸುವಂತ ಒಂದು ಸಭಾಂಗಣ, ಜಗದ್ಗುರು ರೇಣುಕಾಚಾರ್ಯ ಮಂದಿರ, ಇಷ್ಟೆಲ್ಲ ಕಟ್ಟಡಗಳನ್ನು ಮಾಡಿದ್ದೇವೆ. ಅಲ್ಲಿ ನಮ್ಮ ಆದ್ರೆ ಆ ಕ್ಷೇತ್ರಕ್ಕೆ ಬರುವಂತಹ ಸಮಾಜದ ಜನತೆಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಕೆಲಸ ಮಾಡಿದ್ದೇವೆ. ಆ ಒಂದು ಮಹತ್ ಕಾರ್ಯದಲ್ಲಿ ಬೆಂಗಳೂರಿನ ನಮ್ಮ ಬಸವರಾಜ್ ಕನಕಪುರ ಅವರು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಕಟ್ಟಡ ಗುತ್ತಿಗೆದಾರಂತ ವೀರೇಶ್ ಪಾಟೀಲ್ ನಾವು ಎಲ್ಲೇ ಇದ್ರೂ ಕೂಡ ಅವರು ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಅಲ್ಲಿನೂ ಬಂದಿದ್ದಾರೆ, ಇಲ್ಲಿನೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂತೃಪ್ತಿಯ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಶಿವಾಚಾರ್ಯ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನದಿಂದ ಏನು ಬಂದಿದ್ದಾರೆ ಅವರ ಒಂದು ಸೇವಾ ಮನೋಭಾವ, ಪೀಠದ ಮೇಲೆ ಇಟ್ಟಿರುವಂಥ ನಿಷ್ಠೆಗೆ ಎಷ್ಟು ಹೇಳಿದರೂ ಕೂಡ ಕಮ್ಮಿ ಅನ್ನುವಂಥ ಮಾತನ್ನು ಹೇಳಿ ಈಗ ಶ್ರೀ ವೀರಭದ್ರ ಸ್ವಾಮಿ ರಥೋತ್ಸವಕ್ಕೆ ಒಂದು 5 ಹೆಜ್ಜೆ ಶಾಲನೆಯನ್ನು ಕೊಡುವಂಥದ್ದಿದೆ. ಶಾಲನೆಯನ್ನು ಕೊಟ್ಟ ನಂತರ ಈ ಸಮಾರಂಭ ಇವತ್ತಿಂದು ಬೆಳಗ್ಗೆ ಮುಗಿತಾ ಇದೆ. ನೇತೃತ್ವ ವಹಿಸಿದಂತ ಮುಕ್ತಿಮಂದಿರ ಕ್ಷೇತ್ರದ ಶ್ರೀಗಳು ತಮಗೆಲ್ಲ ಹೇಳ್ರಿ ನಮ್ಮ ಅಜ್ಜನ ಎಲ್ಲ ಸಂಕಲ್ಪ ಸರ್ ಹೌದ್ರಿ ಪರಿಪೂರ್ಣಗೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. ಒಂದೇ ಒಂದು ಸಂಕಲ್ಪ ಉಳಿದಿರುವಂತದ್ದು ತ್ರಿಕೋಟಲಿಂಗ ಪ್ರತಿಷ್ಠಾಪನೆ. ಬಹುಶಃ ಪೀಠದ ಆಶೀರ್ವಾದದಿಂದ, ಪೂರ್ವಾಚಾರ್ಯರ ಕರುಣೆಯಿಂದ ಕಲಾಗಿ ಪಂಚಗ್ರಹಣಿ ಮಠದ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಅವಿರತ ಪ್ರಯತ್ನ ಮತ್ತು ಮುಕ್ತಿಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರಾದಂಥ ಶ್ರೀ ವಿಮಲ ರೇಣುಕ ವೀರ ಬೆಳಗ್ಗೆ ಬಂದಾಗ ಅದು ಸಾಮಾನ್ಯ ಆ ಪ್ರಯತ್ನದಿಂದಾಗಿ ಮುಕ್ತಿಮಂದಿರ ಕ್ಷೇತ್ರದಲ್ಲಿ ಈ ಕಡೆ ಬಂದ ಲೇಟ್ ಆಗುತ್ತೆ. ಅವುಗಳನ್ನು ವ್ಯವಸ್ಥಿತವಾದಂಥ ರೀತಿ ಇಂಜಿನಿಯರ್ ಪ್ಲಾನ್ ಪ್ರಕಾರ ಅವರನ್ನು ಜೋಡಣೆ ಮಾಡಿ ಬಂದಂತ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡಲಿಕ್ಕೆ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಆ ಕಾರ್ಯಕ್ಕೆ ಬರುವಂತ ಯುಗಾದಿ ಹೊಸ ವರ್ಷದಂದು ಪೂಜೆ ಮಾಡಿ ಚಾಲನೆ ಕೊಡೋಣ ಅನ್ನುವಂತ ಮಾತನ್ನು ಅವರು ತಮ್ಮ ಮಾತಿನಲ್ಲಿ ಹೇಳಿದರು. ನಾನು ಬೆಳಗ್ಗೆ ಡ್ರೆಸ್ ಹಾಕೊಂಡ್ಬಂದಾಗ ಅರ್ಧ ಊಟ ಮಾತಾಡೋದಿತ್ತು, ಕೈ ಕೊಟ್ಟು ಹುಬ್ಬಳ್ಳಿ ತಾಲೂಕಿನ ಲೇಟ್ ಆಗುತ್ತೆ. ಅಲ್ಲಿ ಇದ್ರ ಮೇಲೆ ಕೂತಿದ್ರು ನೋಡಿ ಸರ್, ಪಲ್ಲಂಗ ಮೇಲೆ ಆ ಕಾರ್ಯದ ಜೊತೆಗೆ ಕಾಟ್ ಐತಲ್ಲ ಸರ್, ಈ ಕಾರ್ಯಕ್ಕೆ ಕೂಡ ಚಾಲನೆ ಕೆಂಪು ಕಾಟ್ ಐತಲ್ರಿ, ಕಾಟ್ ಮ್ಯಾಗಿದ್ರು ನೋಡಿ, ಜಗದ ಸಂತೋಷ ಅಲ್ಲೇ ಕೂತಿದ್ರು ಸರ್. ಅಲ್ಲೇ ಮಹತ್ ಕಾರ್ಯಕ್ಕೆ ತಮ್ಮ ಇಲ್ಲ ಸರ್, ನನ್ನ ಕಡೆ ಇಲ್ಲ ಸರ್. ನಿಮ್ಮ ಶಕ್ತಿ ಭಕ್ತಿ ಅನುಸರಿಸಿ ಕೊಟ್ಟು ಅವರ ಕಾರುಣ್ಯಕ್ಕೆ ಒಳಗಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಕರೆಯನ್ನ ತಮಗೆಲ್ಲ ಕೊಡ್ತಾ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಮತ್ತೆ ಸಾಯಂಕಾಲ ಸಂಗೀತ ಸಭೆ, ಕೊನೆಯಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ. ಇಷ್ಟೆಲ್ಲ ವಿಚಾರಗಳನ್ನು ಪ್ರಸ್ತಾವಿಸಿ ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೂ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ, ಸೇವಾ ಮಾಡಿದಂತಹ ಎಲ್ಲ ಸದ್ಭಕ್ತರಿಗೂ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗನ್ನಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬ್ರಹ್ಮಾಪುರಿ ಪೀಠದ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಸೇವೆ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶೋಭೆಯ